ಹೇ ಎವ್ರಿವನ್, ಐ ಹೋಪ್ ನೀವು ನನಗೆ ಗುರ್ತಿರ್ತಿದ್ದೀರಾ ಅಂತ. ಹಾಯ್, ಮೈ ಸೆಲ್ಫ್ ಕಲ್ಯಾಣಿ ಆ್ಯಂಡ್ ಐ ನೋ ಯು ಆಲ್ ದಟ್ ಯು ನೋ ಮೀ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಸ್, ತುಂಬ ದಿವಸ ಅಂದರೆ ತುಂಬ ತಿಂಗಳ ನಂತರ ಐ ಆಮ್ ಬ್ಯಾಕ್ ಟು ಮೈ ವಿಡಿಯೋಸ್. ಈ ಸತಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಬ್ಯಾಕ್ ಬಂದಿದ್ದೇನೆ. ಯಾಕಂದರೆ ಅಷ್ಟು ಮೈಂಡಲ್ಲಿ ನನಗೆ ಸಿಗ್ತಾ ಇರಲಿಲ್ಲ ದಟ್ ವಾಟ್ ವಿಡಿಯೋ ಶುಡ್ ಐ ಪ್ರೊವೈಡ್ ಯು ಆಲ್. ಯಾಕಂದರೆ ಫುಡ್ ವೀಡಿಯೋಸ್ ಹಾಕಿದೆ, ಲಾಂಗ್ ವೀಡಿಯೋಸ್ ಹಾಕಿದೆ. ಈಗ ರೀಸೆಂಟಲ್ಲಿ ವೆಡ್ಡಿಂಗ್ ಆಯಿತು, ಅದು ಸಹ ವೀಡಿಯೋ ಹಾಕ್ಬೇಕು ಅಂದ್ಕೊಂಡಿದ್ದೆ. ಬಟ್ ಐ ಕ್ಯಾನ್ ನಾಟ್ ರೀಚ್. ನಿಮಗೆ ಯಾವ ಥರ ವೀಡಿಯೋ ಬೇಕಂತ ರೀಚ್ ಆಗ್ತಿದ್ದಿಲ್ಲ. ಸೊ ಮೆನಿ ಆಫ್ ದೆಮ್ ಸಜೆಸ್ಟೆಡ್ ಮೀ ಕಿ ಡೈಲಿ ಬ್ಲಾಗ್ ಅಪ್ಡೇಟ್ ಮಾಡು. ಫ್ರಮ್ ದೇರ್ ಯು ವಿಲ್ ಗೆಟ್ ಮೋರ್ ವ್ಯೂಸ್ ಆ್ಯಂಡ್ ಮೋರ್ ಕಾಂಟೆಂಟ್ that people can understand what's going in your life. People are more eagerly waiting to see what's going in your life. ಸೊ ಅದಕ್ಕಾಗಿ ಇದು ಬಂದುಬಿಟ್ಟು ಸಂಡೇ ವ್ಲಾಗ್. ನೀವು ನೋಡ್ಬೋದು, ಮನೆಯಲ್ಲಿ ಮನೆ ಬಗ್ಲಿಗೆ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಸೊ ಅದ್ರದ್ದು ತುಂಬ ವಾಯ್ಸ್ ಇತ್ತು. ಸೊ ಅದಕ್ಕೆ ನನಗೆ ವಿಡಿಯೋ ವಾಯ್ಸ್ ರೆಕಾರ್ಡ್ ಮಾಡಲಿಕ್ಕೇ ಆಗ್ತಿದ್ದಿಲ್ಲ. ಕಂಟಿನ್ಯೂಸ್ ಸೌಂಡ್ಸ್ ಮಾತ್ರ ಕಂಟಿನ್ಯೂಸೇ ಇತ್ತು. ಸೊ ಅದಕ್ಕಾಗಿ ಇದು ಸಂಡೇ ವ್ಲಾಗ್ ನಾನು ಅಪ್ಲೋಡ್ ಮಾಡ್ತಿರೋದು ಆಲ್ಮೋಸ್ಟ್ ಇಟ್ಸ್ ಥರ್ಸ್ಡೇ, ರೈಟ್. ವೆಡ್ನಸ್ಡೇ ನಾನು ಇದಕ್ಕೆ ವಾಯ್ಸ್ ಓವರ್ ಮಾಡ್ತಿದ್ದೆ ಈಗ ಈವ್ನಿಂಗ್ ಕೂತ್ಕೊಂಡು. ಯಾಕಂದರೆ ಪರಿಸ ಇರ್ತಾಳೆ, ಬ್ಯಾಕ್ಗ್ರೌಂಡ್ ವಾಯ್ಸ ಬರ್ತಾ ಇರುತ್ತೆ ಅವಳದು. ಸೊ ಅದಕ್ಕಾಗಿ ಬ್ಯಾಕ್ ಟು ದ ವಿಡಿಯೋ. ಅವತ್ತು ಬಂದುಬಿಟ್ಟು ಸಂಡೇ ಇತ್ತು. ಸೊ ಸಂಡೇ ಸಹ ನಾವೇನು ಸ್ಪೆಷಲ್ ಮಾಡ್ಕೊಂಡಿರಲಿಲ್ಲ. ಬಟ್ ಅವತ್ತೇ ನನಗೆ ಟೈಮ್ ಸಿಗಿತ್ತು. ಲೆಟ್ ಶೂಟ್ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಏನು ಮಾಡೋಣ. ಅಫ್ಕೋರ್ಸ್ ಐ ಥಾಟ್ ಆಫ್ ಶೂಟಿಂಗ್ ಫ್ರಮ್ ಮಾರ್ನಿಂಗ್ ಟು ನೈಟ್. ಬಟ್ ಗೊತ್ತೇ ಇರುತ್ತಲ್ವ, ಏನೋ ಒಂದು ಮಧ್ಯೆಯಲ್ಲಿ ಬರುತ್ತಂತ. ಸೊ ಆಫ್ಟರ್ನೂನ್ ನಂತರ ಕರೆಂಟೇ ಇರಲಿಲ್ಲ. ಸೊ ಅಷ್ಟು ಕರೆಂಟ್ ಇರಲಿಲ್ಲ, ನಿಮಗೇನು ಗೊತ್ತಾಗುತ್ತೆ ಏನು ನಡೀತಾ ಇದೆ ಅಂತ. ಸೊ ಅದಕ್ಕೆ ಬೆಳಗ್ಗೆ ಎದ್ಬಿಟ್ಟೆ, ಮಾಪಿಂಗ್ ಸ್ವೀಪಿಂಗ್ ಎಲ್ಲ ಮಾಡಿಕೊಂಡೆ. ನಾರ್ಮಲಿ ಹೌಸ್ ಹೋಲ್ಡ್ಸಲ್ಲಿ ಹೆಂಗೆ ಕೆಲಸ ಇರುತ್ತೆ ಅದೇ ನಾರ್ಮಲ್ ಇರುತ್ತೆ. ಬಟ್ ಸಂಡೇ ಬಂದುಬಿಟ್ಟು ನಮಗೆ ತುಂಬಾ ಫ್ರೀ ಇರುತ್ತೆ. ಯಾಕಂದರೆ ಮಂಡೇ ಟು ಸ್ಯಾಟರ್ಡೇ ಕಂಟಿನ್ಯೂಸ್ ವರ್ಕ್ ಇರುತ್ತೆ, ಪ್ಲಸ್ ಟ್ಯೂಷನ್ಸ್ ಇರುತ್ತೆ, ಆಫ್ಟರ್ನೂನ್ ಟ್ಯೂಷನ್ಸ್ ಸಹ ಇರುತ್ತೆ. ಸೊ ಅದಕ್ಕೆ ಏನು ಟೈಮ್ ಸಿಗುತ್ತೋ ಅದರಲ್ಲೇ ನಾನು ವೀಡಿಯೋ ಹಾಕ್ತಿದ್ದೆ. ಸೊ ರೀಸೆಂಟ್ಲಿ 3 ಕುಕಿಂಗ್ ಶಾರ್ಟ್ಸ್ ಹಾಕಿದ್ದೆ. ಸೊ ಅದಕ್ಕೆ ಸ್ವಲ್ಪ ರೀಚ್ ಓಕೆನೇ ಬಂದಿತ್ತು. ಬಟ್ ಐ ಆಮ್ ಸ್ಯಾಟಿಸ್ಫೈಡ್. ಬಟ್ ಅದಕ್ಕಿಂತ ತುಂಬಾ ಜಾಸ್ತಿ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ತಿಂಗಳ ನಂತರ ನಾನು ಮತ್ತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೇನೆ. ಅದು ಸಹ ನಾನು ಓಲ್ಡ್ ಅಕೌಂಟಿಂದನೇ. ಇದ್ರ ಮುಂಚೆ ಬೇಡ ಬಿಡು, ಇನ್ನೊಂದು ಅಕೌಂಟ್ ಓಪನ್ ಮಾಡಿ ಚೆನ್ನಾಗಿ ಮಾಡೋಣ ಅಂದ್ಕೊಂಡೆ. ಬಟ್ ಅದು ಅಷ್ಟು ನನಗೆ ಓಕೆ ಅನಿಸಿಲ್ಲ. ಸೊ ಏನು ಓಲ್ಡ್ ಅಕೌಂಟ್ ಇತ್ತು, ಲಿವ್ ಲೈಫ್ ವಿತ್ ಕಲ್ಯಾಣಿ, ಅದೇ ಮತ್ತೆ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಐ ಹೋಪ್ ನಿಮಗೆ ಈಗಾದರೂ ನಿಮಗೆ ಒಂದು ಕಾಂಟೆಂಟ್ ಸಿಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ಸೊ ದಿಸ್ ಟೈಮ್ ಐ ಆಮ್ ಸ್ಟ್ರಾಂಗರ್ ಬ್ಯಾಕ್. ಫಸ್ಟಿಂದ ಈಗ ತುಂಬ ಸ್ಟ್ರಾಂಗ್ ಆಗಿ ಬ್ಯಾಕ್ ಬಂದಿದ್ದೇನೆ. 100% ನಾನು ನಿಮಗೆ ಏನು ಕೊಡಬೇಕು ಅದು ಕೊಡಬೇಕಂತ ಅನ್ಕೋತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ಸಂಡೇ ದಿವಸ ಅಂದಿದ್ನೆಲ್ಲ ಏನು ಸ್ಪೆಷಲ್ ಮಾಡ್ಕೊಂಡಿದ್ದೆಲ್ಲ ಬೆಳಗ್ಗೆದ್ದು ತಲೆ ಸ್ನಾನ ಮಾಡಿ. ಸಂಡೇ ಬಂದುಬಿಟ್ಟು ಸೂರ್ಯಂದು ಹುಟ್ಟಿದ ದಿವಸ ಇತ್ತಂತ ಏನೋ ಹೇಳ್ತಾಯಿದ್ರು. ಸೊ ಅದಕ್ಕಾಗಿ ಮನೆಯಲ್ಲಿ ಪೂಜೆ ಆದರೂ ಮಾಡ್ಕೊಳೋಣ ನಾರ್ಮಲ್. ಯಾಕಂದರೆ ನಾನು ಏನೂ ಪೂಜೆ ಇರಲಿ ಅಲ್ಲ, ಕಳಸ ವಾರದಲ್ಲಿ ಒಂದೇ ಸತಿ ತೊಳಿತೇನೆ. ಯಾಕಂದರೆ ಮನೆ ದೇವರು ಮಂಗಳವಾರ ಇರುತ್ತೆ, ಅವತ್ತೇ ದಿವಸ ನಾನು ಕಾಯಿ ತೆಗೆದು ನೀರು ಎಲ್ಲ ಕ್ಲೀನ್ ಮಾಡಿ ಇಡ್ತೇನೆ. ಬಾಕಿ ದಿವಸ ಅಮಾವಾಸ್ಯೆ, ಅದು ಬಿಟ್ಟು ನಾನು ಮತ್ತೆ ಮಾತಿಗೆ ಕಳಸ ತೊಳೆಯೋದಿಲ್ಲ. ಯಾಕಂದರೆ ನನಗೆ ಹೇಳಿದರು, ವಾರದಲ್ಲಿ ಒಂದೇ ಸತಿ ನೀನು ಕಳಸ ನೀರು ಚೇಂಜ್ ಮಾಡು, ಅದು ನಮ್ಮ ಮನೆ ವಾರ ದಿವಸ ಮಾಡಬೇಕಂತಂದು ಹೇಳಿದರು. ಸೊ ಅದಕ್ಕೆ ಅದನ್ನೇ ನಾನು ಫಾರ್ವರ್ಡ್ ಆಗಿ ತೊಗೊಂಡು ಹೋಗ್ತೆ. ಅಮಾವಾಸ್ಯೆ ಬಂದರೆ ಅಮಾವಾಸ್ಯೆ ದಿವಸ ಕಾಯಿ ಹೊಡಿತೇನೆ, ಪೂಜೆ ಮಾಡ್ತೇನೆ ಕಳಸ ಎಲ್ಲ ತೊಳ್ಕೊಂಡು. ಪ್ಲಸ್ ಮಂಗಳವಾರ ನಮ್ಮ ಮನೆ ದೇವರ ವಾರ, ಅದಕ್ಕೆ ಅವತ್ತೊಂದು ದಿವಸ ಮಾಡ್ತೀನಿ. ಸೊ ಸಂಡೇ ಬಂದುಬಿಟ್ಟು ಏನು ಸ್ಪೆಷಲ್ ಇರಲಿಲ್ಲ. ನಮ್ಮ ಮನೆಯವರು ಗೋಬಿ ತಂದಿದ್ದು. ಸೊ ಅದನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆ್ಯಸ್ ಯೂಶ್ವಲ್ ನಾನು ಯಾವುದು ಸಹ ವೆಜಿಟೇಬಲ್ ತಿನ್ನೋದೇ ಇಲ್ಲ. ಐ ಹೋಪ್ ನನ್ನ ಫ್ರೆಂಡ್ಸ್ ಆದಲು ಫ್ಯಾಮಿಲಿ ಮೆಂಬರ್ಸ್ ಈ ವಿಡಿಯೋ ನೋಡ್ತಿದ್ರೆ ಅವ್ರಿಗೆ ಗೊತ್ತಾಗ್ಬೋದು ದಟ್ ಐ ಹೇಟ್ ಈಟಿಂಗ್ ವೆಜಿಟೇಬಲ್ಸ್. ಬಟ್ ಪರಿ ಆ್ಯಂಡ್ ಅವರಪ್ಪ ತುಂಬ ಚೆನ್ನಾಗೇ ತಿಂತಾರೆ. ಐ ಹೋಪ್ ನಾನು ನಂಗೆ ಪರಿ ಆಗಬಾರ್ದು, ಎಲ್ಲ ವೆಜಿಟೇಬಲ್ಸ್ ಚೆನ್ನಾಗಿ ತಿನ್ಬೇಕಂತ ಕೇಳಿ ಈಗ ಸಹ ಏನು ಬಾಯ್ಲ್ ಮಾಡ್ತಿದ್ದೀನಲ್ಲ ಅದಕ್ಕೆ ಸಹ ಅವಳಿಗೆ ಸಪ್ರೇಟಾಗಿ ತಿಕ್ತಿದೆ. ಯಾಕಂದರೆ ಫುಲ್ ಮಸಾಲ ಮಾತ್ರ ನಾನು ನೀಡೋದೇ ಇಲ್ಲ ಅವಳಿಗೆ ಫಸ್ಟ್ ಆಫ್ ಆಲ್. ಯಾಕಂದರೆ ಅಷ್ಟು ಡೈಜೆಸ್ಟಿವ್ ಸಿಸ್ಟಮ್ ಅವ್ರದ್ದು ಇಷ್ಟು ಸ್ಟ್ರಾಂಗ್ ಇಲ್ಲಕಿ ದಟ್ ದೇ ಕುಡ್ ಹ್ಯಾವ್ ಟೇಕನ್ ಅಷ್ಟು ಮಸಾಲ ತೊಗೋಬೋದಾ ಅವರು ಅಂತ. ಅಷ್ಟು ನಾನು ಇಡಲಿಕ್ಕೆ ಸಹ ಹೋಗೋದಿಲ್ಲ. ಸೊ ಅದಕ್ಕೆ ನಾರ್ಮಲ್ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಹಾಕಿನೇ ನಾನು ಅವಳಿಗೆ ಅವತ್ತು ಅದು ಸಹ ಬಾಯ್ಲ್ ಮಾಡಿ ಕೊಟ್ಟಿದ್ದೆ.
ಬಟ್ ತಿನ್ನಲಿಕ್ಕೆ ತುಂಬಾ ತೊಂದರೆ ಕೊಟ್ಟಳು. ಬಟ್ ಫೈನಲಿ ಶಿ ಏಟ್. ಸೊ ದಟ್ ವಾಸ್ ಅ ಸಿಂಪಲ್ ಥಿಂಗ್. ಏನು ಹೇಳಬೇಕು ಅಂದ್ಕೊಂಡಿದ್ದೆ ನಾನು ಇದಕ್ಕಿಂತ ಮುಂಚೆ ನಿಮಗೆ, ದಟ್ ಪ್ಲೀಸ್ ಈಗಾದರೂ ಸಪೋರ್ಟ್ ಮಾಡಿ. ಯಾಕಂದರೆ ಐ ವಾಂಟ್ ಟು ಶೋ ಯು ಆಲ್ ವಾಟ್ಸ್ ಹ್ಯಾಪನಿಂಗ್. ಯಾಕಂದರೆ ಐ ಕ್ಯಾನ್ ಸಿ ದಟ್ ಮೋರ್ ಪೀಪಲ್ ಆರ್ ಶೋಯಿಂಗ್. ಆ್ಯಂಡ್ ವ್ಲಾಗ್ಸ್ ಬಂದುಬಿಟ್ಟು ನಾರ್ಮಲಿ ಏನು ನಡೀತಾ ಇದೆ, ಏನಿಲ್ಲ, ಮಾರ್ನಿಂಗ್ ಟು ಡೈಲಿ ರೂಟೀನ್ ಹೇಗಿರುತ್ತೆ, ಏನಿಲ್ಲ. ಬಟ್ ನಾವು ಸಹ ನಮ್ಮ ಯಾವುದು ವಿಡಿಯೋ ನಮ್ಮ ಕ್ರಿಯೇಟರ್ಸ್ ಆಗಲಿ ಅಪ್ಲೋಡ್ ಮಾಡಿದ್ರೆ ತುಂಬ ಇಂಟ್ರೆಸ್ಟಿಂಗಾಗಿ ನೋಡ್ತೀವಿ ಅಲ್ಲ. ಸೊ ಈಗ ನನಗೆ ಅರ್ಥ ಆಯಿತು ವಾಟ್ ಶುಡ್ ಐ ಗಿವ್. ಆ್ಯಂಡ್ ಮೆನಿ ಆಫ್ ಅಸ್ ಆಲ್ಸೋ ಸಜೆಸ್ಟೆಡ್ ಮೀ ಟು ಡೂ ದೀಸ್ ಟೈಪ್ ಆಫ್ ವ್ಲಾಗ್ಸ್. ಸೊ ಅದಕ್ಕೆ ನಾನು ವ್ಲಾಗ್ಸ್ ತರ್ತಾಯಿದ್ದೀನಿ. ಬಟ್ ಗೊತ್ತಿಲ್ಲ, ಸಂಡೇ ಅಂತ ಕೇಳಿ ತುಂಬ ಚೆನ್ನಾಗೇ ಆಯಿತು ವ್ಲಾಗ್ ಬೆಳಗ್ಗೆಯಿಂದ ಆಫ್ಟರ್ನೂನ್. ಬಟ್ ವೀಕ್ಲಿ ಡೇಸ್ ಐ ಹ್ಯಾವ್ ವರ್ಕ್, ಟ್ಯೂಷನ್ಸ್, ಗೊತ್ತಿಲ್ಲ ಹೇಗಾಗುತ್ತೆ. ಬಟ್ ಐ 100% ಟ್ರೈ ಟು ಗಿವ್ ಎವ್ರಿಥಿಂಗ್ ದಿಸ್ ಟೈಮ್. ಸೊ ನೋಡೋಣ ಹೇಗೆ ಹೋಗುತ್ತೆ ಅಂತ. ತುಂಬ ಗಟ್ಟಿಯಾಗಿ ಅಂದ್ಕೊಂಡಿದ್ದೀನಿ ಈ ಸತಿ ಎಲ್ಲ ಮಾಡಬೇಕಂತೇಳಿ. ಸೊ ಕಾಲಿಫ್ಲವರ್ ಬಂದುಬಿಟ್ಟು, ಗೋಬಿ ಬಂದುಬಿಟ್ಟು ಈ ಸತಿ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೆ. ಯೂಟ್ಯೂಬಲ್ಲಿ ನೋಡಿದ್ದೆ ನಾನು, ಒಂದು ಸತಿ ಟ್ರೈ ಮಾಡಿ ನೋಡೋಣ ಅಂತ. ಮಸಾಲ ಬಂದುಬಿಟ್ಟು ಎಣ್ಣೆಲೆ ತುರಿ ಎಣ್ಣೆಲೆ ಹಾಕ್ತೀವಲ್ಲ, ಸ್ವಲ್ಪ ಒತ್ತಿ ಹೋಗ್ತವೆ, ಬ್ಲ್ಯಾಕ್ ಆಗುತ್ತೆ. ಸೊ ಅದ್ರ ಟೇಸ್ಟೇ ಒಂಥರ ಬರುತ್ತೆ. ಸೊ ಅದಕ್ಕೆ ನಾನು ನೋಡಿದ್ದಂದರೆ ಏನಂದರೆ, ಎಲ್ಲ ಬೌಲಲ್ಲಿ ನಮಗೆ ಬೇಕಾಗಿರೋ ಸಾಲ್ಟ್, ರೆಡ್ ಚಿಲ್ಲಿ, ಗರಂ ಮಸಾಲ, ಸಬ್ಜಿ ಮಸಾಲ, ಜೀರಾ ಮಸಾಲ, ಧನಿಯಾ ಮಸಾಲ ಎಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಕಲಸಿ ನಾವು ಅದನ್ನು ಅಟ್ಲೀಸ್ಟ್ ನೀವು ವೆಜಿಟೇಬಲ್ಸ್ ಹಾಕಿದರೆ ಕೂಡ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಯಾಕಂದರೆ ಎಣ್ಣೆಲೇ ಅದು ಫ್ರೈ ಆಗುತ್ತಲ್ಲ. ಬಟ್ ಒಂದು ವೇಳೆ ಡೈರೆಕ್ಟ್ ಎಣ್ಣೆಯಲ್ಲೇ ನೀವು ಹಾಕ್ಲಕ್ಕೆ ಹೋದ್ರೆ ಅಲ್ಲ, ಡೈರೆಕ್ಟ್ ಮಸಾಲ ಹಾಕಬೇಡಿ. ಈ ಥರ ನೀರಲ್ಲಿ ಕಲಸಿ ಮಸಾಲ ಹಾಕಿದರೆ ಅದು ಒತ್ತಿ ಹೋಗೋದಿಲ್ಲ. ಇದೊಂದು ಟಿಪ್ ಬಂದುಬಿಟ್ಟು ನಾನು ಬೇರೆಯವ್ರ ಕಡೆಯಿಂದ ಕಲ್ತಿದ್ದೆ. ಸೊ ನಾನು ಸಹ ನಿಮಗೆ ಹೇಳೋಣ ಅಂದ್ಕೊಂಡಿದ್ದೆ. ಯಾಕಂದರೆ ಡೈರೆಕ್ಟ್ ನಾವು ಎಣ್ಣೆಲಿ ಮಸಾಲ ಹಾಕಿದ ನಂತರ ಸ್ಪೀಡ್ ಆದರೂ ಇರುತ್ತೆ, ಸ್ಲೋ ಆದರೂ ಇರುತ್ತೆ, ಸ್ವಲ್ಪ ಒತ್ತಿ ಹೋಗುತ್ತೆ. ಸೊ ಆ ಊಟದಲ್ಲೆಲ್ಲ ಅದೇ ಟೇಸ್ಟ್ ಬರುತ್ತಲ್ಲ, ಚೆನ್ನಾಗಿ ಅನಿಸೋದಿಲ್ಲ. ಸೊ ಇನ್ನು ಮುಂದೆ ನೀವು ಏನಾದರೂ ಹಿಂಗೆ ಮಾಡ್ಬೇಕು ಅಂದ್ಕೊಂಡ್ರೆ ಈ ಥರ ಟ್ರೈ ಮಾಡಿರಿ. ಇಟ್ ವಿಲ್ ಬಿ ವೆರಿ ಗುಡ್, ಚೆನ್ನಾಗೇ ಆಗುತ್ತೆ. ಈಗ ನೋಡ್ಬೋದಲ್ಲ, ಪರಿಗೆ ಸ್ವಲ್ಪ ತೆಗೆದು ಸೈಡಿಗಿಟ್ಟು ಆದಮೇಲೆ ನಾನು ಏನೂ ಸಹ ಮಸಾಲ ಕಲ್ಸ್ಕೊಂಡಿದ್ದೀನಲ್ಲ, ಅದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೆ. ಜಸ್ಟ್ ಏನಿಲ್ಲ, ಎಣ್ಣೆ ಹಾಕಿ, ಜೀರಿಗೆ ಹಾಕಿ, ಆನಿಯನ್ ಆ್ಯಂಡ್ ಕರಿ ಲೀವ್ಸ್ ಹಾಕಿ, ಈ ಏನು ಮಿಕ್ಸರ್ ಮಾಡ್ಕೊಂಡಿದ್ದೀನಲ್ಲ ಅದು ಹಾಕಿ ಜಸ್ಟ್, ಯಾಕಂದರೆ ಇದು ಬಾಯ್ಲ್ ಮಾಡಿರ್ತೇವೆ 5 ಮಿನಿಟ್ಸ್ ಅಷ್ಟೇ ಸಿಮ್ಮಲ್ಲಿಟ್ಟು, ಅದಕ್ಕೆ ನಾವು ಕುದಿಸಿದ್ರೆ ಆ್ಯಂಡ್ ಇಟ್ಸ್ ಡನ್. ಹೆಚ್ಚು ನಾವು ಗ್ರೇವಿ ತಿನ್ನೋದಿಲ್ಲ, ಡ್ರೈಯೇ ತಿಂತವ್ರವ್ರ ಪಪ್ಪ. ಸೊ ಅದಕ್ಕಾಗಿ ನಾನು ಲೈಟಾಗೆ ಮಾಡಿದ್ದೆ. ಆ್ಯಸ್ ಯೂಶ್ವಲ್ ಪರಿ ಸಂಡೇ ಅಂದರೆ ತುಂಬ ಲೇಟೇ ಎಬ್ಬಿಸ್ತೇವೆ, ಅವಳು ಎದ್ದೇಳೋದಿಲ್ಲ. ಯಾಕಂದರೆ ನಾನು ಸ್ಕೂಲಿಗೆ ಹೋಗ್ತೀನಲ್ಲ ಟೀಚಿಂಗ್ಗೆ. ಸೊ ಅವಳಿಗೆ ಸಹ ನಾನು ಕರ್ಕೊಂಡು ಹೋಗ್ತೀನಿ. ಎವ್ರಿ ಡೇ ಐ ವಿಲ್ ಟೇಕ್ ಹರ್ ಟು ಮೈ ವರ್ಕ್. ಸೊ ಪಾಪ ಎವ್ರಿ ಡೇ ನನ್ನ ಜೊತೆನೇ ಅವಳು 6:37 ಎದ್ದೇಳ್ಬಿಡ್ತಾಳೆ. ಯಾಕಂದರೆ ಸ್ನಾನ ಮಾಡಿಸೋದಿರುತ್ತೆ. ಸೊ ಅದಕ್ಕೆ ಐ ಮೇಕ್ ಶ್ಯೂರ್ ದಟ್ ಶಿ ಗೆಟ್ ಅಪ್ ಅಟ್ 6:30 or 7 ಆ್ಯಂಡ್ ಸ್ವಲ್ಪ ಹಾಲು ಕುಡಿತಾಳೆ, ಅವ್ರ ಪಪ್ಪ ಜೊತೆ ಆಡ್ಕೋತಾಳೆ. ಒಂದೊಂದು ಸತಿ ಅವ್ರ ಪಪ್ಪ ಸ್ನಾನ ಮಾಡಿಸ್ತಾರೆ, ನಾನು ಮಾಡಿಸ್ತೇನೆ. ಸೊ ಹಾಗೇ ನಮ್ಮ ಟೈಮ್ ಹೋಗುತ್ತೆ. ಸೊ ಆಫ್ಟರ್ 8:30 ಅವ್ರ ಪಪ್ಪ ಸಹ ವರ್ಕ್ ಹೋಗ್ತಾರೆ, ನಾನು ಪರಿ ಆ್ಯಂಡ್ ದಟ್ಸ್ ಇಟ್. ಮನೆಯೆಲ್ಲ ಖಾಲಿ ಇರುತ್ತೆ. 8:30 ನಂತರ ನಾವು ಮನೇಲಿ ಇರೋದಿಲ್ಲ. 8:30ಗೆ ಹೋಗ್ಬಿಡ್ತೇವೆ. ದೆನ್ ಐ ಕಮ್ ಬ್ಯಾಕ್ ಅಟ್ 3 o'clock. ಮಾರ್ನಿಂಗ್ 8:30 ಹೋದರೆ 3 o'clock ಆಗುತ್ತೆ, 2:30 ಆಗುತ್ತೆ. ಏನು ಕೆಲಸ ಇಲ್ಲಾಂದರೆ 2 ಆಗುತ್ತೆ. ಸೊ ಹಾಫ್ ಅ ಡೇ ನನಗೆ ಅಲ್ಲೇ ಹೋಗುತ್ತೆ. ಆನಂತರ ಬಂದು ಊಟ ಮಾಡಿಕೊಂಡು ವಾಷಿಂಗ್ ಕ್ಲೋತ್ಸ್ ಆ್ಯಂಡ್ ರೆಸ್ಟ್ ಆಫ್ ದ ಥಿಂಗ್ ಆ್ಯಂಡ್ ಎಕ್ಸಾಕ್ಟ್ಲಿ ಅಟ್ 5:15 or 5:30 ಅಗೇನ್ ಟ್ಯೂಷನ್ಸ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಸೊ ಅಗೇನ್ ಆಫ್ಟರ್ ದಟ್ 7:15 or 7 o'clock ಹುಡುಗರು ಹೋಗ್ತಾರೆ. ಯಾವ ಥರ ಟೈಮ್ ಬರುತ್ತಲ್ಲ, ಲೇಟ್ ಬಂದರೆ ಲೇಟ್ ಕಳಿಸ್ತೇನೆ, ಜಲ್ದಿ ಬಂದರೆ ಜಲ್ದಿ ಹೋಗ್ತಾರೆ. ಸೊ ಆ ಥರ ಡೇ ಇರುತ್ತೆ ನಂದು. ಸೊ ಇದು ಸಂಡೇ ಬಂದುಬಿಟ್ಟು ಅದಕ್ಕೆ ಎಲ್ಲ ಫ್ರೀ ಆಯಿತು. ಅದಕ್ಕೆ ಮಾಡೋಣಪ್ಪ ಈ ಸತಿ ನೋಡೋಣ ಈ ವಿಡಿಯೋ ಹಾಕಿ. ಯಾಕಂದರೆ ನನಗೆ ಗೊತ್ತಾಯಿತು ವೀಡಿಯೋಸಲ್ಲಿ ನಾನು ಡೇ ಇನ್ ಮೈ ಲೈಫ್ ಹಾಕಿಲ್ಲ. ಸೊ ಅದಕ್ಕೆ ಒಂದು ಸತಿ ಹಾಕಿ ನೋಡೋಣ ಅಂತಂದು ಹಾಕ್ತಾಯಿದ್ದೀನಿ. ಸೊ ಈ ನಂತರ ಇವತ್ತು ಸಂಡೇ ಹೋಗ್ತಾ ನೋಡಿದ್ದೀರಾ, ಇಲ್ಲಿ ಇನ್ನೂ ಒಂದು ಅದೇನನ್ನ ರಿಚುವಲ್ ಇದ್ದಿದ್ದಿಲ್ಲ. ಅದು ಸೂರ್ಯನ ಹುಟ್ಟಿದ ದಿವಸ ಅದೇನು ಇದ್ದಿರಲಿ ಅಂದರೆ ಐ ಆಲ್ಮೋಸ್ಟ್ ಥಾಟ್ ಆಫ್ ಮೇಕಿಂಗ್ ಬಿರಿಯಾನಿ ಆರ್ ಸಮಥಿಂಗ್ ಎಲ್ಸ್. ಬಟ್ ಗೊತ್ತಿತ್ತಲ್ಲ ಅದೊಂದಿತ್ತು. ಸೊ ಮಾಡಬಾರ್ದು ಬಿಡು ಯಾಕೆ ಅಂತ. ಬಟ್ ಪೂಜೆ ಏನಂದರೆ ನಾರ್ಮಲೇ ಮಾಡ್ಕೊಂಡಿದ್ದೀನಿ, ಅದರಲ್ಲಿ ತಿನ್ಬೋದಿತ್ತು, ಹಂಗೇನಿಲ್ಲ. ಸೊ ಅದಕ್ಕೆ ನಾರ್ಮಲ್ ಎಗ್ಗೆ ಮಾಡ್ಕೊಂಡಿದ್ದೆ ನಾನು. ಸೊ ಆನಂತರ ಅವತ್ತಿನ ದಿವಸ ರಾತ್ರಿ ಕರೆಂಟ್ ಬಂದಮೇಲೆ ಅವಾಗ ಎಗ್ ಬಿರಿಯಾನಿ ಮಾಡಿದ್ದೀನಿ. ನಾವು ವೀಡಿಯೋ ಮಾಡಬೇಕಂದ್ರೆ ಪರಿ ಸಹ ಇದ್ಲು, ಅವ್ರ ಪಪ್ಪ ಸಹ ಇರಲಿಲ್ಲ. ಅವಳಿಗೊಬ್ಬಳೇ ನೋಡ್ಕೋಬೇಕಿತ್ತು ನನಗೆ. ಮಾತಿಗೆ ಕೆಳಗೆ ಹೋಗ್ತಾಯಿದ್ಲು. ಸೊ ಅದಕ್ಕೆ ಈಗ ವೀಡಿಯೋ ಮಾಡಿ ಏನು
ಬರೋದೇ ಇಲ್ಲ, ಯಾಕಂದರೆ ಅವಳು ತುಂಬಾ ತೊಂದರೆ ಕೊಡ್ತಾಳೆ. ಸೊ ಅದಕ್ಕೆ ಈಗ ಏನು ಮಾಡ್ಕೊಳೋದು ಬೇಡ ಅಂದ್ಕೊಂಡು ನಾನು ಮತ್ತು ಇನ್ನು ಮುಂದೆ ನಿಮಗೆ ರೆಸಿಪಿ ಏನಾದರೂ ಬೇಕಿದ್ದರೆ ನಾನು ಅದು ಶಾರ್ಟ್ಸಲ್ಲೇ ಅಪ್ಲೋಡ್ ಮಾಡ್ತೇನೆ. ಒಂದು ವೇಳೆ ಕ್ಲಿಯರ್ ನಿಮಗೆ ವಿತ್ ಇನ್ಸ್ಟ್ರಕ್ಷನ್, ವಿತ್ ಪ್ರಿಪೇರಿಂಗ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಬೇಕು, ವಿಡಿಯೋ ಬೇಕಂದರೆ ನಾನು ಈ ಸತಿ ಕುಕ್ಕಿಂಗ್ ವೀಡಿಯೋಸಲ್ಲಿ ಲಾಂಗ್ ವೀಡಿಯೋಸಲ್ಲೇ ಹಾಕಿ ತೋರಿಸ್ತೇನೆ. ಯಾಕಂದರೆ ರೀಸೆಂಟ್ಲಿ ತುಂಬ ಒಳ್ಳೆ ಡಿಶಸ್ ಕಲ್ತಿದ್ದೇನೆ. ಸೊ ನಿಮಗೆ ಬೇಕಂದರೆ ಅದು ಶಾರ್ಟ್ಸ್ ಇಲ್ಲ ಲಾಂಗ್ ವೀಡಿಯೋ ಥರ ಆಗಿ ತೋರಿಸ್ತೇನೆ. ಈಗ ಮೊನ್ನೆ ಸರಿ ನಾನು ನೋಡಿದ್ದೆ ನನ್ನ ವೀಡಿಯೋಲಿ, ನಾನು ನಾರ್ಮಲ್ ಬಿರಿಯಾನಿ ಹೇಗೆ ಮಾಡ್ಕೊಳೋದಂತ ತೋರಿಸಿದ್ದೀನಿ. ರೀಸೆಂಟ್ಲಿ ಐ ಟ್ರೈ ಟಿಕ್ಕಾ ಬಿರಿಯಾನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಸಂಡೇ ಅದು ಸೊ ಸಂಡೇನೇ ಮಾಡಿ, ಯಾಕಂದರೆ ನಮಗೆ ಸಂಡೇನೇ ಫ್ರೀ ಇರುತ್ತೆ. ಸೊ ಸಂಡೇನೇ ಮಾಡ್ತೀವಲ್ಲ, ವೀಕ್ಲಿ ಡೇಸ್ದು ಆಗೋದೇ ಇಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಅದು ನಿಮಗೆ ಬೇಕು ವಿಡಿಯೋ ಅಂತಂದರೆ, ವೀಡಿಯೋಸ್ ಆಗಲಿ ತುಂಬಾ ಇದ್ದಾವೆ ಯೂಟ್ಯೂಬಲ್ಲಿ ನೋಡ್ಕೋಬೇಕಾದ್ರೆ. ಬಟ್ ನಾವು ನಮ್ಮ ಹೌಸ್ ಹೋಲ್ಡ್ ಸರಿ ಇರೋ ಇಂಗ್ರೀಡಿಯೆಂಟ್ಸಿಂದ ಮಾಡ್ಕೋಬೇಕಂದ್ರೆ ಐ ಶೋ ಯು. ಐ ಹೋಪ್ ಯು ವಿಲ್ ಸಿ ವೆರಿ ಸೂನ್. ಐ ವಿಲ್ ಅಪ್ಲೋಡ್ ಅ ಲಾಂಗ್ ವಿಡಿಯೋ ಆನ್ ಹೌ ಟು ಮೇಕ್ ಟಿಕ್ಕಾ ಬಿರಿಯಾನಿ. ಅದು ಸಹ ತೋರಿಸ್ತೇನೆ. ಸೊ ಇಲ್ಲಿ ವಿಡಿಯೋದಲ್ಲಿ ನಾನು ಮಾತಾಡ್ತಾ ಇದ್ದೀನಿ, ನೀವು ಸಹ ನೋಡ್ಬೋದು. ಪರಿ ತಿರುಗಾಡ್ತಾ ಇದ್ದಾಳೆ ಕವರಿಂದ. ಜೆಪ್ಟೋಯಿಂದ ಸಹ ಆರ್ಡರ್ ಮಾಡಿದ್ದೆ, ಯಾಕಂದರೆ ಪರಿ ಕರ್ಕೊಂಡು ನನಗೆ ಒಬ್ಬಳಿಗೆ ಹೊರಗೆ ಹೋಗೋಕ್ಕಾಗೋದಿಲ್ಲ ಅಂದು ಜೆಪ್ಟೋಯಿಂದನೇ ಆರ್ಡರ್ ಮಾಡಿದ್ದೆ. ಏನು ಸಹ ಇರಲಿ, ಯಾಕಂದರೆ ಈಗ ಬ್ಲಿಂಕಿಟ್ ನಡೆಯೋದಿಲ್ಲ ಡಿಂಡೋಲಿಯಲ್ಲಿ ನಾವಿರೋ ಏರಿಯಾದಲ್ಲಿ, ಜೆಪ್ಟೋನೇ ನಡೆಯುತ್ತೆ. ಅದಕ್ಕೆ ಅದೇ ಆರ್ಡರ್ ಮಾಡ್ತೇವೆ ನಾವು. ಸೊ ಇಲ್ಲಿ ಬಂದುಬಿಟ್ಟು ನಾನು ವೆಜಿಟೇಬಲ್ ತಿನ್ನಲ್ಲ ಅಂತ ನಿಮಗೆ ಗೊತ್ತೇ ಇತ್ತು. ಸೊ ಅದಕ್ಕೆ ನನ್ನ ಸಲುವಾಗಿ ನಾನು ಇಲ್ಲಿ ಎಗ್ ಮಾಡ್ಕೊಂಡಿದ್ದೆ. ಅದು ಸಹ ನಾರ್ಮಲ್ ವಿತೌಟ್ ಆನಿಯನ್ಸ್. ನಾನೆಲ್ಲ ಫ್ರೈಡ್ ಆನಿಯನ್ಸ್ ತಿನ್ನೋದೇ ಇಲ್ಲ. ಅದು ಬಿರಿಯಾನಿಯಲ್ಲಿ ಒಂದೇ ಮಾತ್ರ ಫ್ರೈಡ್ ಆನಿಯನ್ಸ್ ತಿಂತೀನಿ. ಇಲ್ಲಿ ಜಸ್ಟ್ ಆಯಿಲ್, ಬೀಟೆಡ್ ಎಗ್ಸ್ ವಿತ್ ಪೆಪ್ಪರ್ ಆ್ಯಂಡ್ ಸಾಲ್ಟ್, ಮತ್ತು ಆದ ನಂತರ ಸ್ವಲ್ಪ ಖಾರ, ಅರಿಶಿಣ ಅಷ್ಟೇ. ಆದ ನಂತರ ಲಾಸ್ಟಿಗೆ ಕೊರಿಯಾಂಡರ್ ಹಾಕಿನ ಆ್ಯಂಡ್ ದಟ್ಸ್ ಇಟ್. ರೈಸ್ ಇತ್ತು, ಚಪಾತಿ ಸಹ ಮಾಡ್ತೇನೆ ಈಗ. ಸೊ ಆರಾಮಾಗಿ ತಿಂತೇವೆ. ಅಟ್ಲೀಸ್ಟ್ ಅಂದ್ಕೊಂಡಿದ್ದೆ ಎಲ್ಲರೂ ಕೂಡಿ ತಿನ್ನೋತ್ನಾಗಾದರೂ ವೀಡಿಯೋ ಮಾಡೋಣ ಅಂತಂದರೆ, ಆ್ಯಸ್ ಯೂಶ್ವಲ್ ನೋಡ್ಬೋದು ಇವ್ರ ಪಪ್ಪದು ಟೈಮಿಂಗ್ ಇರೋದೇ ಇಲ್ಲ ಸರಿ. ಒಂದು ಸತಿ 1 o'clock ಅಂದರೆ ಅವ್ರು 3 o'clock ಬರ್ತಾರೆ, ತುಂಬ ಲೇಟ್ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆನೇ ನಾನು ನನ್ನ ಪರಿ ಇಬ್ಬರು ತಿಂದುಬಿಟ್ಟಿದ್ವಿ. ಸೊ ಇದು ಬಂದುಬಿಟ್ಟು ಈಗ ಚಪಾತಿ ಮಾಡಿದರೆ ಕೆಲಸ ಆಗೋಗುತ್ತೆ. ಅದೇನು ಸಿಂಕಲ್ಲಿ ವೆಸಲ್ಸ್ ಇದ್ದಾವಲ್ಲ, ಅದೊಂದು ವಾಶ್ ಮಾಡಿಕೊಂಡ್ರೆ ಐ ವಿಲ್ ಬಿ ಫ್ರೀ. ಆನಂತರ ಪರಿದು ಸ್ನಾನ ಸಹ ಮಾಡಿಸ್ಬಿಡ್ತೇನೆ. ಯಾಕಂದರೆ ಸೂರತಲ್ಲಿ ಈಗ ಚಳಿ, ಇದು ಹೋಗೋ ಚಳಿ ಅಂತಾರಲ್ವ. ಸೊ ಚಳಿ ಆದರೆ ತುಂಬ ಜಾಸ್ತಿ ಇದೆ. ನನಗೆ ಸ್ವಲ್ಪ ಆದರೂ ಟೈಮ್ ಸಿಕ್ಕಿದ್ರಲ್ಲ ಬೆಳಗ್ಗೆ, ನಾನು ನಿಮಗೆ ಹೊರಗಡೆ ತೋರಿಸ್ತಿದ್ದೆ ವೆದರ್ ಹೆಂಗಿದೆ ಅಂತ. ಇಲ್ಲಿ ಇರೋ ಮನೆ 1-2 ಮನೆ ಬಿಟ್ಟು ಮನೇನ ನೋಡಿದ್ರೆ ಮನೆಯೇ ಕಾಣ್ತಾ ಇಲ್ಲ. ಅಷ್ಟು ಫಾಗ್, ಅಷ್ಟು ಮಂಜಿದೆ, ಅಷ್ಟು ತುಂಬ ಚಳಿ ಇರುತ್ತೆ ಬೆಳಗ್ಗೆ. ಆನಂತರ ಮಧ್ಯಾಹ್ನ ನೋಡಿದ್ರೆ ಅಷ್ಟೇ ಬಿಸಿಲಿರುತ್ತೆ. ಸೊ ಈ ಕ್ಲೈಮೇಟಿಂದ ತುಂಬಾ ತೊಂದರೆ ಆಗ್ತಿತ್ತು. ಸೊ ಅದಕ್ಕೆ ಪರಿಗೆ ನಾನು ಬೆಳಗ್ಗೆ ಸ್ನಾನ ಮಾಡಿಸ್ಲಿಲ್ಲ, ಯಾಕಂದರೆ ಸಂಡೇ ಇತ್ತು ದಿವಸ. ಅಥವಾ ಬೆಳಗ್ಗೆ ಸ್ನಾನನೇ ಮಾಡ್ತಾಳೆ. ಈ ಸತಿ ನನ್ನ ಕೆಲಸ ಎಲ್ಲ ಆಗಲಿ, ಕೆಲಸ ಸಹ 11 o'clockಗೆ ಆಗೋಗ್ಬಿಟ್ಟಿತ್ತು ಅಡುಗೆ ಎಲ್ಲ. ಯಾಕಂದರೆ ಡೈಲಿ ಬೆಳಗ್ಗೆ ಅಡುಗೆ ಮಾಡ್ತೀನಲ್ಲ, ಈಗ ನನಗೆ ಈಸಿ ಆಗಿಬಿಟ್ಟಿದೆ. ಬೆಳಗ್ಗೆ ಫಸ್ಟ್ ಅಡುಗೆ ಮಾಡಿಕೊಂಡು ಜಸ್ಟ್ ರೈಸ್ ಏನಿದೆ ಅಲ್ವಾ ಸ್ವಲ್ಪ ಬಿಸಿ, ಅವ್ರು ಬಡೋಕ್ಕಿಂತ ಮುಂಚೆನೇ ಕಾಲ್ ಮಾಡಂತ ಹೇಳ್ತೇನೆ. ಅವ್ರು ಬಂದು ಒಂದು 10-15 ಮಿನಿಟ್ಸ್ ಇತ್ತವಾಗೆ ಕಾಲ್ ಮಾಡ್ತಾರೆ. ಸೊ ಕುಕ್ಕರಲ್ಲೇ ರೈಸ್ ಇರೋದಲ್ಲ, ಸೊ ಜಲ್ದಿ ಆಗುತ್ತಂತ ಅವ್ರು ಬರೋಕ್ಕಿಂತ ಮುಂಚೆ ರೈಸ್ ಇಟ್ಬಿಡ್ತೇನೆ. ಸೊ ರೈಸ್ ಆಗಿಬಿಡುತ್ತೆ. ಸೊ ಬಿಸಿ ರೈಸ್ ಆದರೂ ತಿಂದೆ. ಸಬ್ಜಿ ನಾವೇನು ವೆಜಿಟೇಬಲ್ ಅದು ಕರಿ ಮಾಡಿರ್ತೀವಿ ಅದು ಹೆಂಗೋ ತಣ್ಣಗಾಗಿರುತ್ತೆ, ಆಗಾಗ ಬಿಸಿ ಮಾಡಿ ಕೊಡ್ಬೋದು. ಬಟ್ ರೈಸ್ ಏನಿದೆ ಅಲ್ಲ ಆವಾಗಿಂದ ಅವಾಗ ಆದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಊಟ ಸಹ 1-2 ತುತ್ತು ಜಾಸ್ತಿ ಹೋಗುತ್ತೆ. ಸೊ ಅದಕ್ಕೆ ಅವ್ರು ಬರೋಕ್ಕೆ ನಾನು ಮುಂಚೆ ಕೇಳಿನೇ ಇಡ್ತೇನೆ. ಸೊ ಚಪಾತಿತು ನಿಮಗೆ ಗೊತ್ತಿದ್ದು ಆಗಿಂದಾಗ ಮಾಡಿ ಕೊಡೋಕ್ಕಾಗಲ್ಲ, ಯಾಕಂದರೆ ತುಂಬಾ ಹಸುವಿಂದ ಬಂದಿರ್ತಾರೆ. ಅವ್ರಿಗೆ ವೇಟ್ ಮಾಡಿಸೋದು ತುಂಬ ಆಗ ಅನಿಸುತ್ತೆ ನನಗೆ ಕೂಡ. ಆವಾಗಿಂದ ಅವಾಗ ಬಂದು 1-2 ಚಪಾತಿ ಎಕ್ಸ್ಟ್ರಾ ಹೋಗುತ್ತೆ ಅಂತ. ಬಟ್ ಅವ್ರು ಅಂತಾರೆ, ನೀನು ಹಂಗೇನು ಮಾಡಬೇಡ, ನೀನು ಮಾಡಿ ಇಟ್ಬಿರು, ಬಂದಷ್ಟು ಹಸು ಆಗುತ್ತೆ, ಕೂಡಿ ತಿನ್ನೋಣ ಅಂತಂದು. ಸೊ ಅದಕ್ಕೆ ಫಸ್ಟೇ ಮಾಡಿಬಿಡ್ತೀನಿ. ಆದರೂ ಸಹ ನಾನೀಗ ಚಪಾತಿ ಸಹ ತಿನ್ನೋದು ಕಡಿಮೆ ಮಾಡಿಬಿಟ್ಟಿದ್ದೇನೆ. ಫಸ್ಟ್ ಚೆನ್ನಾಗಿ ತಿಂತಿದ್ದೆ. ಈಗ ಇಬ್ಬರಿಗೆ ಕಲ್ತು ಒಂದು 6 ಚಪಾತಿ ಅಂದರೆ ಸಹ ಜಾಸ್ತಿ ಆಯಿತು. ಅವ್ರ ಪಪ್ಪ ಒಂದು ತಿಂದರೆ 4 ತಿಂತಾರ, ಮಧ್ಯ ಉಳಿದ್ರೆ ರಾತ್ರಿ ಸ್ವಲ್ಪ ತಿಂತಾರೆ ಅಷ್ಟೇ, ಇನ್ನೇನಿಲ್ಲ. ತಣ್ಣಗಾಗಿರುತ್ತೆ ಈ ಚಳಿಗಾಲದಾಗ, ತಣ್ಣಂದು ಹೋಗೋದಿಲ್ಲ ಸಹ. ನಾನು ಸಹ ಚಪಾತಿ ತುಂಬಾ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ನನಗೆ ಗೊತ್ತಾಯಿತು ಸಪೋರ್ಟ್ ಮಾಡ್ತಿಲ್ಲ, ಹೆಲ್ತ್ ತುಂಬ ಹೀಟ್ ಆಗುತ್ತೆ ಚಪಾತಿ ತಿಂದರೆ ಅಂತಂದು. ಅದಕ್ಕೆ ತಿಂತಾಯಿಲ್ಲ, ಜಸ್ಟ್ ಅಷ್ಟೇ, ಬೇರೆ ಏನಿಲ್ಲ. ರೈಸ್ ಪ್ರಿಫರ್ ಮಾಡ್ತೀನಿ, ಯಾಕಂದರೆ ನಾನು ಬಳ್ಳಾರಿಯವರು. ರೊಟ್ಟಿ ರೈಸ್ ಅದೇ ಹೋಗುತ್ತೆ ಜಾಸ್ತಿ. ಚಪಾತಿ ಅಂದರೆ ನಾನು ಅಮ್ಮ ಕೂಡ ಮಾಡ್ತಾ ಇರಲಿಲ್ಲ ಅಷ್ಟು, ರೊಟ್ಟಿನೇ ಜಾಸ್ತಿ ಮಾಡ್ತಾಯಿದ್ಲ ಅಮ್ಮ. ಬಟ್ ಈಗ ನನಗೆ ರೊಟ್ಟಿ ಮಾಡೋಕ್ಕೆ ಬರೋದಿಲ್ಲ. ನಮ್ಮ ಅತ್ತೆಗೆ ಬರುತ್ತೆ, ಅಮ್ಮಗೆ ಬರುತ್ತೆ, ಬಟ್ ನನಗೆ ಬರೋಲ್ಲ. ಕಲಿಯೋಣ, ಟೈಮ್ ಇದೆ.
ಸೊ ಕಲ್ತಿರ್ಬೇಕಾದ್ರೆ ಮಾಡ್ಕೊಂಡು ತಿನ್ಬೋದು. ಸೊ ಇದು ಬಂದುಬಿಟ್ಟು ನೋಡಿದ್ರೆ ಪರಿ ಆಡಿ 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 ಒಬ್ಬಳೇ ಆಡಿ ಸಾಕಾಯಿತು. ಈಗ ಮೇಲೆಕ್ಕಿ ಕುತ್ಕೊಂಡ್ಬಿಟ್ಟಿದ್ಲು. ಆಯಿತು, ನಂದು ಅವಳದು ಇನ್ನು ಮಸ್ತಿಯಿಂದ ಚಪಾತಿ ನಿಧಾನ ಹುಡ್ಕೊಂತ ಮಾಡಿದ್ರೆ ಡೇ ಹೋಯ್ತು. ಆದ ನಂತರ ಅಂದ್ಕೊಂಡೆ ಅವಳದು ಹೇಗೆ ರೆಡಿ ಮಾಡ್ತೇನೆ ಹೇಗೆ ಎಲ್ಲ ವೀಡಿಯೋ ತೆಗೋಣ ಅಂತ. ಬಟ್ ಆ್ಯಸ್ ಯೂಶ್ವಲ್ ನಾನು ಹೇಳಿದೆ, ಸ್ನಾನ ಮಾಡಿಸಿದೆ, ಕರೆಂಟ್ ಹೋಯ್ತು. ಈಗ ಆ ಕತ್ತಲಲ್ಲಿ ನಿಮಗೇನು ವೀಡಿಯೋ ಮಾಡಿದರೆ ಸಹ ಅದು ಕಾಣ್ತಾನೇ ಇರಲಿಲ್ಲ. ಸೊ ಅದಕ್ಕಾಗಿ ನಾನು ಸುಮ್ಮನೆ ಇದ್ದೆ, ಏನು ವೀಡಿಯೋ ತೆಗಿಲಿಕ್ಕೆ ಹೋಗಲಿಲ್ಲ. ನಿಧಾನಕ್ಕೆ ಒಂದೊಂದು ಚಪಾತಿ ಹುರ್ಕೊತಾ ಇಲ್ಲಿ ಲೆಕ್ಕ ಸಹ ಹಾಕ್ಬೋದು ನಿಮಗೆ. ಮಿನಿಮಮ್ ಒಂದು 8 ಇರ್ತವೇನೋ ಚಪಾತಿ. ಯಾಕಂದರೆ ನಾನು ಎಗ್ ಮಾಡ್ಕೊಂಡಿದ್ದೆ ಅಲ್ಲ, ಅದಕ್ಕೆ ಒಂದು ಎಕ್ಸ್ಟ್ರಾ ಮಾಡ್ಕೊಂಡಿರ್ತೇನೆ. ಯಾವಾಗಾದರೂ ಹಸುವಾಗುತ್ತೆ ಮನೆಯಲ್ಲೇ ಇರ್ತೀವಲ್ಲ ತಿನ್ನೋಣ ಅಂತಂದು. ಜಾಸ್ತಿ ಚಪಾತಿ ಸಹ ಹೆಚ್ಚು ಮಾಡಿ ಇಡೋದಿಲ್ಲ ನಾನು. ಯಾವಾಗಿಂದ ಅವಾಗ ತಿಂದ್ರೆ ಚೆನ್ನಾಗಿ ಅನಿಸುತ್ತೆ. ಸೊ ನೋಡ್ಬೋದು ಪರಿದು ಆಕಿನ ಬಾಯಿ ಮಾತ್ರ ಬಂದಾಗಲ್ಲ. ಏನೋ ಒಂದು ಅಂತಿರ್ತಾಳೆ. ಅವಳು ನಾನು ಆಟೋಡೋದು ನನ್ನ ಕಂಪನಿ ಅವಳಿಗೆ ಕಂಪ್ನಿ ನಾನೇ. ನಾವಿಬ್ಬರು ಬಿಟ್ಟರೆ ನಮ್ಮಿಬ್ಬರಿಗೆ ಯಾರು ಕಂಪನಿ ಇಲ್ಲ. ಒಂದು ವೇಳೆ ಅವ್ರ ಪಪ್ಪ ಬಂದರೆ ನಮ್ಮ ಮೂವರೇ ನಾವು. ತುಂಬ ಅಂದರೆ ತುಂಬ ಈಗ ಪರಿ ಹೆಂಗಾಗಿದ್ದಾಳೆ ಅಂದರೆ ಶಿ ಹ್ಯಾಸ್ ಬಿಕಮ್ ಮೋರ್ ಅದೇನಂತೀವಲ್ಲ ಐಡೆಂಟಿಫೈಡ್. ತುಂಬಾ ಚೆನ್ನಾಗಿ ಮಾಡ್ತಾಳೆ. ನಾವು ಏನಾದರೂ ಸಹ ಹೇಳ್ತೀವಲ್ಲ ಊಟಕ್ಕೆ ಕುಂತ ಪರಿ ಅಂದರೆ ಹಿಂದಿಯಲ್ಲಿ ಜಾಸ್ತಿ ಹೇಳ್ಬೇಕಾಗುತ್ತೆ. ಓಲೇಕಿಯಾ ಏಲೇಕಿಯಾ ಅಂದರೆ ಇದು ತೊಗೊಂಡು ಬಾ ಅದು ತೊಗೊಂಡು ಬಾ ಅಂದರೆ ಪರ್ಫೆಕ್ಟಾಗಿ ವಿತೌಟ್ ಎನಿ ಮಿಸ್ಟೇಕ್ ಅದೇ ವಸ್ತು ತಂದಿಡ್ತಾಳೆ. ಈಗ ಇನ್ನೊಂದು ಮುಂದೆ ವ್ಲಾಗ್ಸ್ ಏನಂದರೆ ಪರೀಸ್ ಫಸ್ಟ್ ಡೇಸ್ ಟು ಸ್ಕೂಲ್. ಪರಿಗೆ ಸ್ಕೂಲಿಗೆ ಹಾಕ್ಬೇಕಂತ ಅಂದ್ಕೊಂಡಿದ್ದಾರೆ, ಪ್ಲೇ ಗ್ರೂಪ್. ಅಟ್ಲೀಸ್ಟ್ ಅವಳದು ಮೈಂಡ್ಸೆಟ್ ಆದರೂ ಸ್ಟಡೀಸ್ ಕಡೆ ಇರಲಿ ಅಂತ. ಐ ನೋ ಇಟ್ಸ್ ಹರ್ ಪ್ಲೇ ಟೈಮ್, ಅಂದರೆ ಪ್ಲೇ ಆಡ್ಕೊಳ್ಳೋ ವಯಸ್ಸು ಅಂತ ಗೊತ್ತಿದೆ. ಬಟ್ ನಥಿಂಗ್ ಕ್ಯಾನ್ ಹೆಲ್ಪ್. ಯಾಕಂದರೆ ನಾನು ಸಹ ಜಾಬ್ಗೆ ಹೋಗ್ತೇನೆ, ಅವಳಿಗೆ ಸಹ ನೋಡ್ಕೋಬೇಕಾಗುತ್ತಲ್ಲ. ಸೊ ಅದಕ್ಕಾಗಿ ಐ ಟೇಕ್ ಹರ್ ಟು ಮೈ ಸ್ಕೂಲ್. ಆ ಸ್ಕೂಲ್ದು ಸಹ ವೀಡಿಯೋ ಬರುತ್ತೆ ಇನ್ನು ಮುಂದೆ ನಿಮಗೆ. ಸೊ ದಿಸ್ ವಾಸ್ ಮೈ ಡೇ. ಯು ನೋ ದಟ್ ಕುಕಿಂಗ್ ಎಲ್ಲ ಆಗೋಗಿದೆ ಅಂತ. ನೀರು ಇಡ್ತಾಯಿದ್ದೆ ಪಡಿಗೆ, ನೋಡ್ಬೋದು. ಆದಮೇಲೆ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಸೊ ಐ ಹೋಪ್ ಈ ಬ್ಲಾಗ್ ಆದರೂ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಇನ್ನು ಮುಂದೆ ಇನ್ನೂ ಚೆನ್ನಾಗಿ ವೀಡಿಯೋ ಬರ್ತವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.